ಎಲ್ಲ ಒಂಥರ ಥ್ರಿಲ್ಲಿಂಗ್ ಆಗಿದೆ. ಇನ್ನೂ 3 ಪಾರ್ಟ್ ಬರೋದು ಅಂತ ಕಾಯ್ಕೊಂಡಿದ್ದೀನಿ. ಕಾಮಿಡಿ ಚೆನ್ನಾಗಿದೆ, ಸಾಧು ಕೋಕಿಲ ಕಾಮಿಡಿ ಎಲ್ಲ ಚೆನ್ನಾಗಿದೆ. ಓಕೆ, ನೈಸ್. ಮಸ್ತಾಗಿತ್ತು, ಬಂದೆಲ್ಲ ನೋಡಬೇಕು. ಎಲ್ಲ ಮಾಡೋರೆ, ಡಿಟರೇಟ್ ಮಾಡೋರೆ, ಎಲ್ಲ ಬಂದು ನೋಡಬೇಕು, ಮಿಸ್ ಇಲ್ಲದೆ ಅಷ್ಟೇ. ವೇಟಿಂಗ್ ಫಾರ್ ಪಾರ್ಟ್ 3. ಸೂಪರ್ ಮೂವಿ, ಚೆನ್ನಾಗಿದೆ. अच्छी ಮೂವಿ. ಇನ್ನೊಂದು ಪಾರ್ಟ್ 3 ಬಂದಾಗ ಚೆನ್ನಾಗಿರುತ್ತೆ. ಇಲ್ಲ, ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ತುಂಬ ಪಕ್ಕ ಎಂಟರ್ಟೈನರ್ ಇದೆ, ಸಸ್ಪೆನ್ಸ್ ಇದೆ, ಶರಣ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಎಲ್ಲ ಸಕ್ಕತ್ತಾಗಿದೆ. ಎಲ್ಲರೂ ಬಂದು ನೋಡಿ, ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಎಲ್ಲ ಇಷ್ಟ ಆಯಿತು. ಮೇಡಮ್ ಹೇಗಿತ್ತು ಸರ್? ಚೆನ್ನಾಗಿದೆ ಸರ್. ಏನು ಇಷ್ಟ ಆಯಿತು? ಒಂದು ಹಾರರ್ ಕಾಮಿಡಿ, ತುಂಬ ಹಾರರ್ ಮೂವಿ, ತುಂಬ ದಿನ ಹೇಗೆ ವಾಮಾಚಾರ ಅನ್ನೋದು ಹೇಗಿದೆ ಅನ್ನೋದು ತಿಳ್ಕೊಬೋದು. ಅದನ್ನು ಹೆಂಗೆ ನಿರ್ಮೂಲನೆ ಮಾಡೋದು ಅನ್ನೋದು ನಿಮಗೆ ಟೋಟಲಿ ಈ ಮೂವಿಗೆ 10 ಔಟ್ ಆಫ್ ಎಷ್ಟು ಕೊಡ್ತೀರಾ? 70. ಚೆನ್ನಾಗಿದೆ ಸರ್, ನೋಡ್ಬೋದು. ಸೂಪರ್, ಎಲ್ಲರೂ ಬಂದು ನೋಡ್ಬೋದು. ಸೂಪರ್, ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್. ಸೂಪರ್ ಆಯಿತು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಕಾಮಿಡಿಯಲ್ಲಿ ಹೇಗಿತ್ತು ಶರಣ್ ಸರ್? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ನೋಡ್ಬೋದು ಸರ್. ನೋಡ್ಬೋದು ಸರ್. ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ 10ಗೆ? 90%. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ನಿಮ್ಗೇನು ಇಷ್ಟ ಆಯಿತು ಸರ್? ಸೂಪರ್ ಸರ್ ಮೂವಿ. ಫಸ್ಟ್ ಪಾರ್ಟು ಇವರು ಮಾಡಿದ್ದು ಆ ಮೂವಿಯಲ್ಲಿ. ಹೌದು. ಇಷ್ಟ ಆಯ್ತು ನಿಮಗೆ? ಇನ್ನೂ ಏನು ಇಷ್ಟ ಆಯಿತು? ಶರಣ್ ಸರ್ ಬಾಲ್ಯ ಮಾಡಿ. ಶರಣ್ ಸರ್ ಚೆನ್ನಾಗಿ ಮಾಡಿದಾರಾ? ಥ್ಯಾಂಕ್ ಯು. ಮೇಡಮ್ ಮೂವಿ ನೋಡ್ಕೊಂಡು ಈಗ ಇಟ್ಸ್ ನೈಸ್, ವೆರಿ ನೈಸ್. ಎಷ್ಟು ಇಷ್ಟ ಆಯಿತು? ತುಂಬ ಇಷ್ಟ ಆಯಿತು. ನನ್ನ ಮಗನೂ ಅಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಮೂವಿಯಲ್ಲಿ. ಹೌದು, ಅದಕ್ಕೆ ತುಂಬ ಖುಷಿಯಾಗಿತ್ತು. ತುಂಬ ಖುಷಿಯಾಗಿದೆ. ಶರಣ್ ಸರ್ ಬಾಲ್ಯ ಮಾಡಿ. ಹೌದು, ಚೆನ್ನಾಗಿದೆ. ಹೌದು 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 ಹೌದು. ಮಗನಿಗೆ ಹೌದು, ತುಂಬ ಖುಷಿ ಆಯಿತು ನನಗೆ ಆ್ಯಕ್ಚುಲಿ. ಎಸ್ ಎಸ್ ಎಸ್. ಥ್ಯಾಂಕ್ ಯು ಸೋ ಮಚ್ ನನ್ನ ಮಗನಿಗೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಚೆನ್ನಾಗಿದೆ ಅಷ್ಟೇ. ಥ್ಯಾಂಕ್ ಯು. ಎಲ್ಲ ಸ್ಕ್ರೀನ್ ಪ್ಲೇ, ವಿಸಲ್ಸು ಎಲ್ಲ ಚೆನ್ನಾಗಿದೆ. ಕಾಮಿಡಿ ಚೆನ್ನಾಗಿದೆ. ಶರಣ್ ಅಂದರೆ ಕಾಮಿಡಿ ಏನು ಇದ್ದೇ ಇರುತ್ತಲ್ಲ. ಹಾಂ, ಆರ್ ಕಾಮಿಡಿ ಚೆನ್ನಾಗಿದೆ ಮೂವಿ. ಸುನೀಲ್ ಸರ್ ಚೆನ್ನಾಗಿ ಮಾಡಿದ್ದಾರೆ. ಅದು ಅವ್ರದ್ದು ರೀಸೆಂಟಾಗಿ ಒಂದು ಸರಳ ಪ್ರೇಮ ಕಥೆ ಅದು ನೋಡಿದೆ, ಮೋಸ್ಟ್ ಚೆನ್ನಾಗಿದೆ ಅದು. ಅವ್ರು ಆ ಥರನೇ ಚೆನ್ನಾಗಿ ಮಾಡ್ತಿದ್ದಾರೆ, ಚೆನ್ನಾಗಿದೆ. ಅವ್ರು ಸಿಂಪಲ್ ಆಗಿದ್ದಾರೆ. ಹಾಂ, ಥ್ಯಾಂಕ್ಸ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.